ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ ಸ್ಕಂದ ಪ್ರಸಾದ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸುಮಾರು ದಿನ ಆಯಿತು ವಿಡಿಯೋ ಮಾಡಿ, ಹಾಗೆ ಫೇಸ್ ಟು ಫೇಸ್ ಬಂದು ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡೋಕ್ಕೆ ಇವತ್ತು ಬಂದಿರೋದು. ಸೊ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ಗೆ ಮಾಡಿ. ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ 5,000 ರೀಚ್ ಆಗೋಣ. 5,000 ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ನಾವು ರೀಚ್ ಆಗೋಣ. ಸೊ ಇನ್ನು ಸುಮಾರು ವಿಡಿಯೋಗಳು ಬರುತ್ತೆ, ಎಷ್ಟೊಂದು ರೆಡಿ ಮಾಡ್ತಾ ಇದ್ದೀನಿ ಇನ್ನೂ. ಬಟ್ ಈ ವಿಡಿಯೋ ಸ್ಪೆಷಲ್ ಆಗಿ ತುಂಬ ನೆಸೆಸಿಟಿ ಇದೆ ಅಂತ ಅನ್ನಿಸ್ತು ನಾನು ಈ ವಿಡಿಯೋ ಮಾಡೋದಕ್ಕೆ. ಸುಮಾರು ಸ್ಟೂಡೆಂಟ್ಸ್ ಎಲ್ಲ ಆ್ಯಕ್ಚುಲಿ ಅಂದರೆ ನೀವು ಈ ಟೈಟಲ್ ಏನು ನೋಡ್ತಾ ಇದ್ದೀರಾ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾತಾಡ್ತಾ ಇದ್ದೀನಿ ಇವತ್ತು. ಅಂದರೆ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ವಿಡಿಯೋಗೆ ಬಂದಿರ್ತೀರಾ, ನಾನು ಎಕ್ಸ್ಪೆಕ್ಟೇಷನ್ ಮೀಟ್ ಆಗಲ್ಲ ಅಂತ ಹೇಳ್ತೀರಾ. ಅದಕ್ಕೆ ಡಿಫ್ರೆಂಟಾಗಿ ನಿಮಗೆ ಬೇರೆ ವ್ಯೂ ಕೊಡೋಕೆ ನಾನು ಬಂದಿರೋದು ಇವತ್ತು. ಡಿಫ್ರೆಂಟಾಗಿ ಮಾತಾಡೋಕ್ಕೆ ನಿಮಗೆ ಸ್ವಲ್ಪ ಒಂದಷ್ಟು ಥಿಂಗ್ಸ್ ಹೇಳೋದಿದೆ ಸುಮಾರು. ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿರೋದು. ಮೊದಲನೇದಾಗಿ ನಿಮ್ಮ ಮೆಂಟ್ಯಾಲಿಟಿ ಇವಾಗ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿದೆ, ನೀವು ಏನು ಯೋಚನೆ ಮಾಡ್ತಿರ್ತೀರಾ ಅಂತ. ನಂಬರ್ 1, KCET ಎಕ್ಸಾಮ್ ಯಾವಾಗ, ಇಂಗ್ಲೀಷ್ ಬೋರ್ಡ್ ಎಕ್ಸಾಮ್ ಯಾವಾಗ. ಸೊ ಅಂದರೆ ನೀವೇನು ಮಾಡ್ತೀರಾ, ಗೂಗಲ್ ಸರ್ಚ್ ಮಾಡ್ತೀರಾ, ಆಮೇಲೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀರಾ KCET ಎಕ್ಸಾಮ್ ಯಾವಾಗ ಅಂತ. ಸುಮಾರು ವಿಡಿಯೋಗಳು ಬರುತ್ತೆ. ಈ ಲಾಕ್ಡೌನ್ ಇದು KCET ಲಾಕ್ಡೌನಲ್ಲಿ ಏನು, ವಾಟ್ ನ್ಯೂ ಅಪ್ಡೇಟ್ ಏನು ಅಂತ ಸುಮಾರು ವಿಡಿಯೋಗಳು ಸಿಗುತ್ತೆ. ನೀವು ನೋಡ್ತೀರಾ, 10 ನಿಮಿಷ 20 ನಿಮಿಷ ಮಾತಾಡ್ತಾರೆ, ನೋಡ್ತೀರಾ. ಆಮೇಲೆ ಗೂಗಲ್ ಸರ್ಚಲ್ಲಿ ಹೋಗ್ತೀರಾ, ವೆಬ್ಸೈಟಲ್ಲಿ KCET 2020 ಅಪ್ಡೇಟ್ ಅಂತ ಹಾಕ್ತೀರಾ, ಅಲ್ಲಿ ಒಂದಷ್ಟು ಇದು ಬರುತ್ತೆ. ಅದು ಆರ್ಟಿಕಲ್ಸ್ ಓದ್ತೀರಾ ನೀವು ಎಷ್ಟೊಂದು. ಯಾವುದೋ ಒಂದು ಡೇಟ್ ಹೇಳ್ತಾರೆ, ಇವಾಗ ಮೇ ನಡೀತಿದೆ, ಏಪ್ರಿಲಲ್ಲಿ ಇರ್ಬೇಕಾದ್ರೆ ಮೇನಲ್ಲಿ ಆಗ್ಬೋದು, ಮೇ ಎಂಡಲ್ಲಿ ಅಂತ. ಮೇ ಬಂತು ಇವಾಗ, ನೆಕ್ಸ್ಟ್ ಜೂನಲ್ಲಿ, ಜುಲೈ ಮಿಡ್ಡಲ್ಲಿ, ಆಗಸ್ಟಲ್ಲಿ ಅಂತ. ನಂಬರ್ 1 ತಿಳ್ಕೊಳ್ಳಿ, ಯಾರಿಗೂ ಗೊತ್ತಿಲ್ಲ KCET 2020 ಯಾವಾಗ ಆಗುತ್ತೆ ಅಂತ. ಬೋರ್ಡ್ ಎಕ್ಸಾಮ್, ಇಂಗ್ಲೀಷ್ ಬೋರ್ಡ್ ಎಕ್ಸಾಮ್ ನಿಮಗೆ ಮಿಕ್ಕಿದೆ, ಅದು ಯಾವಾಗ ಆಗುತ್ತೆ ಅಂತ ಅದು ಯಾರಿಗೂ ಗೊತ್ತಿಲ್ಲ ಇನ್ನೂ. ಡೇಟ್ ಆ ಥರ ಗೊತ್ತಿದ್ರೆ ಅಂದರೆ ಏನರ್ಥ, ಗೌರ್ಮೆಂಟ್ಗೆ, ಕರ್ನಾಟಕ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಅವರು ತಗೊಳ್ಳಿ, ಅವ್ರಿಗೆ ಗೊತ್ತಿರಬೇಕಿತ್ತು ಕೊರೋನಾ ಈ ಡೇಟ್ ಎಂಡ್ ಆಗ್ತಿದೆ, ಕೊರೋನಾ ವೈರಸ್ ಈ ಡೇಟ್ಗೆ ಮುಗಿದೋಗುತ್ತೆ, ಅದಾದ್ಮೇಲೆ ನಾವು ಎಕ್ಸಾಮ್ ಮಾಡ್ತೀವಿ ಅಂತ. ಆ ಡೇಟ್ ಅವ್ರಿಗೆ ಗೊತ್ತಿದ್ರೆ ಡೇಟ್ ಅವ್ರು ಹೇಳಿರ್ತಿದ್ರು ತಾನೆ. ಅವ್ರಿಗೆ ಕೊರೋನಾ ಎಂಡ್ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಮತ್ತು ನಿಮ್ಮ ಎಕ್ಸಾಮ್ ಡೇಟ್ ಯಾರು ಗೊತ್ತಿರುತ್ತೆ, ಗೌರ್ಮೆಂಟ್ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋಸಲ್ಲಿ ಹೇಳ್ತಾ ಇರ್ತಾರಲ್ಲ ಅವ್ರಿಗೆ ಹೆಂಗೆ ಗೊತ್ತು. ಸೆಕೆಂಡ್, ಆರ್ಟಿಕಲ್ಸ್ ಎಷ್ಟೊಂದು ಜನ ಬರೀತಾರೆ, ಅದು ನೋಡಲಿ ಅಂತಲೇ ಬರೆಯೋದು ನೀವು, ಅಂದರೆ ಅವ್ರು ಬರೆಯೋದೇ ನೀವು ನೋಡಲಿ ಅಂತ. ಸೊ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ, ಗೌರ್ಮೆಂಟ್ಗೆ ಗೊತ್ತಿಲ್ಲ ಅಂತಂದ್ರೆ. ದಿನ ಕೇಸಸ್ ಜಾಸ್ತಿ ಆಗ್ತದೆ. ಇವತ್ತೆಷ್ಟು 46,000-48,000 ಹತ್ರ ಇದೆ. ಸೊ ಇಷ್ಟು ಕೇಸಸ್ ಇರಬೇಕಾದ್ರೆ ದಿನ ಜಾಸ್ತಿ ಆಗ್ತಿದೆ. ಕಮ್ಮಿ ಅಂದರೆ ಗ್ರೋತ್ ರೇಟ್ ಕಮ್ಮಿ ಇರ್ಬೋದು, ಬಟ್ ನಿನ್ನೆ ಒಂದಿನದಲ್ಲಿ ಸುಮಾರು ಆಲ್ಮೋಸ್ಟ್ 3,000 ಜಾಸ್ತಿ ಆಗಿತ್ತು 24 ಅವರ್ಸಲ್ಲಿ ಮೊನ್ನೆಯಿಂದ. ಮತ್ತೆ ಜಾಸ್ತಿ ಆಗ್ತಿದೆ. ಸೊ ಇಂಥ ಟೈಮಲ್ಲಿ ನಿಮ್ಮ ಎಕ್ಸಾಮ್ ಮಾಡ್ತಾರ, ಫಸ್ಟ್ ಯೋಚನೆ ಮಾಡಿ. ಎಕ್ಸಾಮ್ ಅಂತಂದರೆ ಎಷ್ಟು ಅದಕ್ಕೆ ಇದು ಮಾಡಬೇಕು, ಬ್ಯಾಚಸ್ ಮಾಡಬೇಕು. ಆಮೇಲೆ ಒಂದು ಕ್ಲಾಸ್ ರೂಮಲ್ಲಿ ಎಷ್ಟು ಜನ ಅಂತಿರ್ತಾರೆ, ಅಟ್ಲೀಸ್ಟ್ ಒಂದು 25-30 ಅಂತೂ ಇರ್ತಾರೆ. ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ಆಗಲಿ CET ಆಗಲಿ, ಅಷ್ಟು ಜನನ ಕೂರಿಸ್ಬೋದಾ. ಬೇರೆ ಬೇರೆ ಊರಿಂದೆಲ್ಲ ವಾಪಸ್ ಬರಬೇಕು, ಅಲ್ಲಿ ಯಾವ ಝೋನಿಂದ ಬಂದಿರ್ತಾರೋ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಅವ್ರಿಗೆಲ್ಲ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ಅಷ್ಟು ಎಲ್ಲ ತೊಗೋಬೇಕಂದ್ರೆ ರಿಸೋರ್ಸಸ್ ಬೇಕು, ಫಂಡ್ಸ್ ಬೇಕು, ಎಷ್ಟೆಲ್ಲ ಅದು ಮಾಡಬೇಕು ಅವರು. ಸೊ ಅಷ್ಟೆಲ್ಲ ಅವರು ಮಾಡ್ತಾರೆ ಗೌರ್ಮೆಂಟ್ ಅವರು. ಅಷ್ಟು ರಿಸ್ಕ್ ತೊಗೋತಾರೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ. ಮೇನಲ್ಲಿ ಯಾವಾಗ ಹೇಳಿದ್ರು, ಮಾರ್ಚಲ್ಲಿ ನಿಮಗೆ ಲಾಕ್ಡೌನ್ ಶುರು ಆಯಿತು. ಮಾರ್ಚ್ 14-15 ಟೈಮಲ್ಲಿ, ಅಂದರೆ ಆಲ್ಮೋಸ್ಟ್ ಮಾರ್ಚ್ ಮಿಡ್ ಅಥವಾ ಮಾರ್ಚ್ ಎಂಡಲ್ಲಿ ಅಂತ ಅಂದ್ಕೊಳ್ಳಿ. ಆವಾಗ ಮೇನಲ್ಲಿ ಎಕ್ಸಾಮ್ ನಡೆಯುತ್ತೆ, ಇನ್ನೊಂದು ತಿಂಗಳಲ್ಲಿ ಕಂಟ್ರೋಲ್ ಆಗುತ್ತೆ ಅಂತ ಸುಮಾರು ಬಂತು. ಇವಾಗ ನೆಕ್ಸ್ಟ್ ಜುಲೈ ಎಂಡಲ್ಲಿ ಆಗುತ್ತೆ ಅಂತಂತಾರೆ, ನೆಕ್ಸ್ಟ್ ಆಗಸ್ಟ್ ಅಂತಾರೆ, ಸೆಪ್ಟೆಂಬರ್ ಆಗ್ಬೋದು, ಅಕ್ಟೋಬರ್ ಆಗ್ಬೋದು, ಯಾವಾಗ ಬೇಕಾದ್ರೂ ಎಕ್ಸಾಮ್ ಆಗ್ಬೋದು. ನಮಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅಂಥ ವಿಡಿಯೋಸ್ ನೀವು ದಯವಿಟ್ಟು ನೀವು ನೋಡೋಕೆ ಹೋಗಬೇಡಿ. ಯಾಕೆ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್. ಅದು ಯಾಕೆ ಅಂತ ಹೇಳೋಕ್ಕಿಂತ ಮುಂಚೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನೋಡಿ. ಸುಮಾರು ಜನ ನೀವು KCET ಅಲ್ಲದೆ JEE ಬರೀತಿರ್ತೀರಾ, ಸುಮಾರು ಜನ JEE ಅಡ್ವಾನ್ಸ್ ಆಸ್ಪಿರೆಂಟ್ಸ್ ಆಗಿರ್ತೀರಾ, ಸುಮಾರು ಜನ ಬಿಟ್ಸಾಟ್ ಕೂಡ ಬರೀತಿರ್ತೀರಾ, ಕಾಮೆಟ್ಗೆ ಬರೀತಿರ್ತೀರಾ, VIT ಬರೀತಿರ್ತೀರಾ, SRM JEE ಬರೀತಿರ್ತೀರಾ, ಮಣಿಪಾಲ್ ಬರೀತಿರ್ತೀರಾ, ಸುಮಾರಿದೆ. ಸೊ ಆ ಥರ ಎಷ್ಟೊಂದು ಎಕ್ಸಾಮಿಗೆ ನೀವು ಪ್ರಿಪೇರ್ ಆಗ್ತಿರ್ತೀರಾ. ಯಾವುದೋ ಎಕ್ಸಾಮ್ ಇವಾಗ ಫಿಕ್ಸ್ಡ್ ಇಲ್ಲ, ಡೇಟ್ ಯಾವುದಕ್ಕೂ ಗೊತ್ತಿಲ್ಲ. ಹಾಗಿದ್ರೆ ನಿಮ್ಮ ಕೆಲಸ ಏನು, ಸದ್ಯಕ್ಕೆ ಓದೋದು ಅಲ್ವಾ. ನಾನು ಇನ್ನೂ ಸುಮಾರು ರೀಸನ್ಸ್ ಕೊಡ್ತೀನಿ ಯಾಕೆ ಅಂತ. ಅದಕ್ಕಿಂತ ಮುಂಚೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, 2018 ನಾನು ಎಕ್ಸಾಮ್ ಬರೆದಿದ್ದು. JEE ಎಕ್ಸಾಮ್ ಆದಮೇಲೆ 10 ದಿನ ಆದಮೇಲೆ CET ಇತ್ತು ನನಗೆ. JEE ನನಗೆ ಬರ್ದಾಗಲೇ ನನಗೆ ಅನ್ನಿಸ್ಬಿಡ್ತು, ಇದು ಆಗಲ್ಲ ಅಂತ ನನಗೆ. ಅಂದರೆ ಈ ಸತಿ ಪಾಸ್ ಆಗಲ್ಲ ಅಂತ. ಬಟ್ ಸುಮಾರು ಸತಿ ಅಂದರೆ ಜನ ಎಲ್ಲ ಹೇಳಿದ್ರು, ಅಂದರೆ ಆಗುತ್ತೋ ಇಲ್ಲೋ ನೋಡೋಣ, ಅಡ್ವಾನ್ಸ್ಗೆ ಓದು ಅಂತ ಪೇರೆಂಟ್ಸ್ ಹೇಳಿದ್ರು. ಬಟ್ ಅಂದರೆ ನಾನು ಅಷ್ಟು ಇಟ್ಕೊಡ್ಲಿಲ್ಲ. ಅಂದರೆ ಆನ್ಸರ್ ಕೀ ಚೆಕ್ ಮಾಡೋದು, ಆಮೇಲೆ CETಗೆ ಅಂದರೆ ಒಂದು ಒಳ್ಳೆ ಕೆಲಸ ಏನು ಮಾಡ್ತಾ ಇರ್ತಾರೆ, CETಗೆ ಚೆನ್ನಾಗಿ ಓದಿದೆ. CET ಎಕ್ಸಾಮ್ ಮುಗಿತಿದ್ದಂಗೆ ಮತ್ತೆ ವಾಪಸ್ ಆ JEE ಇದಾಯ್ತಲ್ಲ ಅಂತ. ನಾನು JEE ಆಸ್ಪಿರೆಂಟ್ ಆಗಿರೋದ್ರಿಂದ
CET ಹೆಂಗೋ ಆಯಿತು ಬಿಡಿ, ಅದು ಬೇರೆ ವಿಷಯ. ಆಮೇಲೆ ಆನ್ಸರ್ ಕೀ ಚೆಕ್ ಮಾಡೋದು, ಅಲ್ಲಿ ಇಲ್ಲಿ ನೋಡೋದು, ವೆಬ್ಸೈಟ್ ತೆಗೆಯೋದು, ಅಂದರೆ ಈ ಸತಿ ಈ ವರ್ಷ 2018 ಕಷ್ಟ ಬಂತ ಅಂದರೆ ಆ ಥರ ಎಲ್ಲ ಆರ್ಟಿಕಲ್ಸ್ ವಿಡಿಯೋಸ್ ಇರ್ತಾಯಿತ್ತು. ಇಷ್ಟು ವರ್ಷ 20 ವರ್ಷದ JEE ಪೇಪರಲ್ಲಿ ಇದೇನಾ ಅದು ಕಷ್ಟ, ಎಲ್ಲದಕ್ಕಿಂತ ಕಷ್ಟ ಇದು, ಆನ್ಸರ್ ಕೀ ಏನಾಗುತ್ತೆ ಆ ಥರ ಈ ಥರ ಸುಮಾರು ಟೈಮ್ ಅದರಲ್ಲಿ ವೇಸ್ಟ್ ಮಾಡಿದೆ. ಅದ್ರ ಬದಲು ಸುಮ್ಮನೆ ಕೂತ್ಕೊಂಡು ಬೇರೆ ಇನ್ನು ಪೆಸ್ಯಾಟ್ ಬರೀತಿದ್ದೆ ನಾನು, ಬಿಟ್ಸ್ಯಾಟ್ ಮಿಕ್ಕಿತ್ತಿನ್ನುವೆ. ಸೊ ಅಂಥ ಎಕ್ಸಾಮ್ಸ್ಗೆ ನಾನು ಓದಿದ್ದಿದ್ರೆ ಟೈಮ್ ವೇಸ್ಟ್ ಮಾಡ್ದೇನೆ ಪ್ರಾಬ್ಲಿ ಇನ್ನೂ ಯಾವ್ದಾದ್ರು ಅಂದರೆ ಮೇ ಬಿ ಬಿಟ್ಸಲ್ಲೇ ಇರ್ಬೋದಾಗಿತ್ತು, ಅಥವಾ ಇನ್ನೂ ಯಾವ್ದಾದ್ರು ತುಂಬ ಬೆಟರ್ ಕಾಲೇಜಸಲ್ಲಿ ಸಿಗ್ಬೋದಾಗಿತ್ತು. ಬಟ್ ಇವಾಗ ಏನು ಅದ್ರ ಬಗ್ಗೆ ರೆಗ್ಯುಲೇಟ್ಸ್ ಇಲ್ಲ, ಅಂದರೆ ಏನು ತೊಂದರೆ ಇಲ್ಲ. ಬಟ್ ಇದನ್ನ ಹೇಳ್ತಾ ಇರೋದು, ಆ ಮಿಸ್ಟೇಕ್ ನೀವು ಮಾಡ್ಕೋಬೇಡಿ. ಅದು ಒಂದು ಮಿಸ್ಟೇಕ್ ಆಯಿತು. ಪ್ರಾಬ್ಲಮ್ ಏನಂತಂದರೆ ನೀವು ಅದನ್ನೇ ಇವಾಗ ಮಾಡಕ್ಕೆ ಹೋಗ್ತಾ ಇರ್ತೀರಾ. ನೀವು ತುಂಬ ಗೂಗಲ್ ಸರ್ಚ್ ಮಾಡ್ತೀರಾ, ಮತ್ತು ಯೂಟ್ಯೂಬಲ್ಲಿ ಸುಮಾರು ವೀಡಿಯೋಸ್ ಬರುತ್ತೆ, ನೀವು ನೋಡ್ತೀರಾ ಅಂತಾನೆ ಅವ್ರು ಮಾಡ್ತಾರೆ. ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನು ನ್ಯೂಸ್ ಅಂದರೆ ಒಂದು ಚೂರು ಪಾರು ಏನಾದ್ರು ನ್ಯೂಸ್ ಸಿಕ್ಕಿದ್ರೆ ಅವ್ರು ಅದ್ರ ಬಗ್ಗೆ ಮಾಡ್ತಾರೆ, ನೀವು ಅದನ್ನ ನೋಡ್ತೀರಾ. ಅಂದರೆ ಅವ್ರು ಮಾಡೋದು ತಪ್ಪು ಅಂತಾನೆ ಹೇಳ್ತಾ ಇಲ್ಲ, ಅಂದರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅವ್ರಿಗೆ ವ್ಯೂಸ್ ಬೇಕು, ಇದು ಬೇಕು, ವಾಚ್ ಟೈಮ್ ಬೇಕು, ಅದಕ್ಕೆಲ್ಲ ಅವ್ರು ಮಾಡ್ತಾರೆ. ಅದಕ್ಕೆ ನಾನು ಇಷ್ಟು ದಿನ ನಾನು ಒಂದು ನ್ಯೂಸ್ ಬಂತು, ಅಪ್ಡೇಟ್ ಬಂತು, ಡೇಟ್ ಬಂತು, ಡೇಟ್ ಎಕ್ಸ್ಟೆಂಡ್ ಆಯ್ತಾ, ಅದು ಇದು ಆ ಥರ ಒಂದು ವಿಡಿಯೋನ ನಾನು ಮಾಡೋದಿಲ್ಲ. ಅಂದರೆ ಆ ಇಂಟ್ರೆಸ್ಟ್ ನನಗಿಲ್ಲ. ನಿಮ್ಮ ಟೈಮ್ ವೇಸ್ಟ್ ಮಾಡೋ ಮೈಂಡ್ಸೆಟ್ ನಂದಲ್ಲ. ನಂದು ಏನಿದ್ರು ಇಲ್ಲಿವರೆಗೂ ಪ್ರಿಪ್ರೇಷನ್ ಮೇಲೆ ನಾನು ಫೋಕಸ್ ಮಾಡೋದು. ನ್ಯೂಸು, ಅಪ್ಡೇಟು, ಅದು ಇದು, ಇದಾಯ್ತಾ, ಲಾಕ್ಡೌನ್ ಎಕ್ಸ್ಟೆಂಡ್ ಆಯ್ತಾ, ಅದರಿಂದ ಏನಾಯ್ತು, ಅದು ಇದು ಅಂತ. ಇದೇ ಮೊದಲನೇ ವಿಡಿಯೋ ನಾನು ಇದ್ರ ಬಗ್ಗೆ ಮಾತಾಡ್ತಿರೋದು. ಅದ್ರ ಬಗ್ಗೆ ಇಲ್ಲಾಂತಂದ್ರೆ ನಾನು ಯೂಶಲಿ ಪ್ರಿಪ್ರೇಷನ್ ಬಗ್ಗೆನೇ ನಾನು ಅಂದರೆ ವಿಡಿಯೋಸ್ ಮಾಡೋದು. ಈ ಥರ ನ್ಯೂಸು, ಅಪ್ಡೇಟು, ಅಂತೆಲ್ಲ ಆ ಥರ ಎಲ್ಲ ನಾನು ಮಾಡೋನ್ ಅಲ್ಲ. ಇವತ್ತು ಮಾಡಬೇಕಾಗ್ತಿದೆ ಬಿಕಾಸ್ ನೀವು ಅಂದರೆ ತುಂಬ ಮಿಸ್ಲೀಡ್ ಆಗ್ಬಿಟ್ಟು ನೀವು ಓದೋದ್ರ ಕಡೆ ಗಮನ ಕೊಡ್ತಿಲ್ಲ. ಸುಮಾರು ಜನ ನೀವು ಇದಾಗ್ತಿದ್ದೀರಾ, ಅಂದರೆ ಟ್ರ್ಯಾಕ್ ಇದಾಗ್ಬಿಟ್ಟು ಬೇರೆ ಇದು ಮಾಡೋದು, ಈ ವಿಡಿಯೋ ಇದು ಮಾಡೋದು, ತುಂಬ ಆನ್ಲೈನ್ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತಿದ್ದೀರಾ. ಬೇರೆ ಏನಾರು ಒಳ್ಳೇದಕ್ಕೆ ಯೂಸ್ ಮಾಡಿ ತೊಂದರೆ ಇಲ್ಲ. ಬಟ್ ಈ ಥರ ನ್ಯೂಸು, ಅಪ್ಡೇಟು ದಿನ ಚೆಕ್ ಮಾಡೋದು, ದಿನ ಯಾವ್ದಾದ್ರು ವಿಡಿಯೋ ಹೊಸದು ಬಂತು ಅಂತ ನೋಡೋದು, ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಂಬರ್ 1, ಯಾರಿಗೂ ಇದ್ರ ಬಗ್ಗೆ ಯಾವ ಡೇಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಕೊರೋನಾ ಈ ಡೇಟ್ ಎಂಡ್ ಆಗುತ್ತೆ ಅಂತ ಗೌರ್ಮೆಂಟ್ ಹೇಳಿದ್ರೆ ಅದಕ್ಕೆ ಬೇಕಾದ್ರೆ ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡ್ತಾರೆ. ಬಟ್ ಗೌರ್ಮೆಂಟ್ಗೆ ಗೊತ್ತಿಲ್ಲ, ಇನ್ನು ವ್ಯಾಕ್ಸಿನ್ ಆಗಿಲ್ಲ, ಸೊ ಇನ್ನು ಏನು ಬಂದಿಲ್ಲ ಅಂತ. ಪ್ಲಸ್ ಕೇಸಸ್ ಬೇರೆ ಜಾಸ್ತಿ ಆಗ್ತಿದೆ. ಸೊ ಎಕ್ಸಾಮ್ ಸದ್ಯಕ್ಕೆ ನಡೆಯೋದಿಲ್ಲ. ಅದನ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದು ಯಾವಾಗ ಬೇಕಾದ್ರೂ ಆಗಲಿ, ಅಕ್ಟೋಬರ್ ಆಗಲಿ, ಸೆಪ್ಟೆಂಬರ್ ಆಗಲಿ, ಏನಾರು ಆಗಲಿ ನಾನು ಎಕ್ಸಾಮ್ ಬಗ್ಗೆ ಹೇಳ್ತಿಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂತಂದ್ರೆ, ನಿಮ್ಮಂತವರೇ ಸ್ಟೂಡೆಂಟ್ಸ್ ನೀವೇನ್ ಮಾಡ್ತೀರಾ, 3 Idiots 10-20 ಸತಿ ನೋಡ್ತೀರಾ. ಇದು ನಾನು ನನ್ನ ಫ್ರೆಂಡ್ ನೆನ್ನೆ ಆಯುಷ್ ರಾಠಿ ಹತ್ರ ಮಾತಾಡ್ತಿದ್ದೆ. ಅವನು ಇದೆ ಅಂತ ಇದ್ರ ಮೇಲೆ ವಿಡಿಯೋ ಮಾಡಿದ್ದಾನೆ. ತುಂಬಾ ನಿಜ ಅಂತ ಅನಿಸ್ತು. ನಾವಿಬ್ರು ಸೇಮ್ ಥಾಟ್ಸ್ ಶೇರ್ ಮಾಡ್ತೀವಿ. ಸೇಮ್ ವಿಡಿಯೋ ಇದೇ ಥರದ್ದು ನೆನ್ನೆ ಹಾಕಿದರೆ ಅವ್ರ ಹತ್ರ ಮಾತಾಡಿದ್ಮೇಲೆ ನಾನು ಅನ್ಕೋಬೇಕಿತ್ತು, ಅಂದರೆ ನಿಮಗೆಲ್ಲ ಈ ಪಾಯಿಂಟ್ ರೀಚ್ ಆಗಿಸ್ಬೇಕು ಅಂತ. ಸೊ ಅವ್ರು ಹೇಳಿದ ಏನೇನೋ ಅದೆಲ್ಲ ಕರೆಕ್ಟ್ ಇತ್ತು. ಏನಂತಂದರೆ ಅಂಥ ವೀಡಿಯೋಸ್ ಈ ಚಿಚೋರೆ ನೋಡ್ತೀರಾ, 3 Idiots ನೋಡ್ತೀರಾ, 10-20 ಸತಿ ಬೋರ್ ಆಗದೆ ನೋಡ್ತೀರಾ. ಏನು ಹೇಳ್ತಾರೆ ಅಲ್ಲಿ, ಮಾರ್ಕ್ಸ್ ಹಿಂದೆ ಹೋಗ್ಬಿಡಿ, ಎಕ್ಸಾಮ್ ಹಿಂದೆ ಹೋಗ್ಬಿಡಿ, ನಾಲೆಜ್ ಮುಖ್ಯ, ನಾಲೆಜ್ ಹಿಂದೆ ಹೋಗಿ ಅಂತ ಸುಮಾರು ಹೇಳ್ತಾರೆ. ತಾನಾಗೆ ಮಾರ್ಕ್ಸ್ ಬರುತ್ತೆ, ಕಾಬಿಲ್ ಸಕ್ಸಸ್ ಝಕ್ ಮಾರ್ಕೆ ಪೀछे ಆ ಜಾಯೇಗಿ, ಅದು ಇದು ಅಂತ ಸುಮಾರು ನೋಡ್ತೀರಾ. ಕರೆಕ್ಟ್ ಅಂತೆಲ್ಲ ನೀವು ಅನ್ಕೋತೀರಾ. ಬಟ್ ನೀವೇನು ಮಾಡ್ತಿದ್ದೀರಾ, ಎಕ್ಸಾಮ್ ಯಾವಾಗ ಅಂತ ನೀವು ಸರ್ಚ್ ಮಾಡೋದು. ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀರಾ, ಗೂಗಲಲ್ಲಿ ಸರ್ಚ್ ಮಾಡ್ತೀರಾ, ಒಟ್ಟಲ್ಲಿ ಸರ್ಚ್ ಮಾಡ್ತಿರ್ತೀರಾ ಎಕ್ಸಾಮ್ ಯಾವಾಗ. ನಿಮ್ಗೆ ಅದೇ ಆಗೋಗಿದೆ. ಸುಮಾರು ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ದಾರೆ, ಏನಂತ, ಅಕಾರ್ಡಿಂಗ್ ಟು ಯು ವೆನ್ ಇಸ್ ಎಕ್ಸಾಮ್ ಅಂತ. ನನಗೆ ಗೊತ್ತಿದೆ, ನಾನು ಹೇಳ್ಬಿಡ್ತಿದ್ದೆ. ಗೌರ್ಮೆಂಟ್ಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸೊ ನನಗೆ ಹೇಗೆ ಗೊತ್ತಿರೋಕ್ಕೆ ಸಾಧ್ಯ? ಸುಮಾರು ಜನಕ್ಕೆ ನಿಮಗೆ ಈಗೋ ಹರ್ಟ್ ಆಗಿರ್ಬೋದು, ಆಗುತ್ತೆ ಅಂತ ನನಗೆ ಗೊತ್ತಿದೆ. ಸುಮಾರು ಜನಕ್ಕೆ ಅಂದರೆ ಹರ್ಟ್ ಆಗಿರ್ಬೋದು ಇದು ನಾನು ಹೇಳಿದ್ದಕ್ಕೆ. ಬಟ್ ಇದು ರಿಯಾಲಿಟಿ. ನೀವು ಈ ಥರ ಮಾಡ್ತಿದ್ದೀರಾ. ಅದಕ್ಕೆ ಇದನ್ನೆಲ್ಲ ಮಾಡ್ದೇನೆ ನಿಮ್ಮ ಫೋಕಸ್ ಬರೀ ಓದೋದ್ರ ಮೇಲೆ ಇರಬೇಕು. ಎಕ್ಸಾಮ್ ಯಾವಾಗ್ಲಾರು ಆಗುತ್ತೆ. ಎಕ್ಸಾಮ್ ಆದಾಗ ಯಾವಾಗ ಆಗಬೇಕೋ ಅವಾಗ ಆಗುತ್ತೆ. ಯಾವಾಗ ಸೇಫ್ ಅನ್ಸುತ್ತೆ, ಕೊರೋನಾ ಕಂಪ್ಲೀಟ್ ಆಗಿ ಅಂದರೆ ಎರಾಡಿಕೇಟ್ ಆದಮೇಲೆ ಎಕ್ಸಾಮ್ ಆಗುತ್ತೆ. ಬರೀ ಸ್ವಲ್ಪ ಇನ್ಹಿಬಿಟ್ ಆಯಿತು ಕೊರೋನಾ ಅಂತ ಅಂದ್ಬಿಟ್ಟು ಎಕ್ಸಾಮ್ ಮಾಡಿಬಿಟ್ಟು ಮತ್ತೆ ಜಾಸ್ತಿ ಮಾಡ್ಕೊಳ್ಳೋಂಥ ರಿಸ್ಕ್ ಯಾವ ಗೌರ್ಮೆಂಟು ತಗೊಳ್ಳೋದಿಲ್ಲ. ಸೊ ಇನ್ನೂ ಲೇಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ನೀವು ಎಕ್ಸಾಮ್ ಬಗ್ಗೆ ಯಾವ ಡೇಟ್ ಅಂತ ನೀವು ಯೋಚನೆ ಮಾಡಬೇಡಿ. ನಿಮ್ಮ ಕೆಲಸ ಏನೋ ಇನ್ನೊಂದು 10-20 ದಿನ ಇದೆ ಎಕ್ಸಾಮ್ಗೆ ಅನ್ನೋ ಥರ ನೀವು ಓದಬೇಕು. ಹಿಂದಿನ ದಿನ ಎಕ್ಸಾಮ್ ಇರ್ಬೇಕಾದ್ರೆ ಹೆಂಗೆ ಓದ್ತೀರಾ ನೀವು? ದನ ಓದಿತಾಗ್ತೀರಾ, ತುಂಬ ಓದ್ತೀರಾ, ಅಂದರೆ ಫುಲ್ ಇದು ಆಕಾಶನೇ ಬಿದೋಗುವಂತ ಇದ್ರ ತರ ಓದ್ತೀರಾ. ಎಕ್ಸಾಮ್ ಬೆಳಗ್ಗೆ ಬೇಗ ಓದ್ತೀರಾ, 4 ಗಂಟೆಗೆ 3:30ಗೆ ಓದೋದು, ರಾತ್ರಿ 2 ಗಂಟೆ ತನಕ ಓದೋದು, ಅದೆಲ್ಲ ನೀವು ಮಾಡ್ತೀರಾ. ಯಾವಾಗ ಎಕ್ಸಾಮ್ ಹಿಂದಿನ ದಿನ ಒಂದು 2-3 ದಿನ ಇರ್ಬೇಕಾರೆ. ಇವಾಗಲೂ ಅದೇ ಅನ್ಕೊಳ್ಳಿ, 10 ದಿನ ಇದೆ ಅಂತ, 10-20 ದಿನ ಇದೆ ಅಂತ ಅನ್ಕೊಂಡು ದಿನ ಇಂಪ್ರೂವ್ ಮಾಡ್ಕೊಂಡು ಓದ್ತಾ ಹೋಗಿ. ನಿಮ್ಮ ಕೆಲಸ ಏನು, ಇವಾಗ ನೀವು ಅಂಡರ್ 100 ರ್ಯಾಂಕ್ ಅನ್ನೋರಿಗೆ ನೋಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ 100 ಬರುತ್ತೆ ಅಂತ. 20ಗೆ ಬರೋದು ನಿಮ್ ಇದು ಅಂದ್ರೆ 80-90 ಬರುತ್ತೆ ಅಂತ ಅನ್ಕೊಂಡ್ರೆ 20 ರ್ಯಾಂಕ್ ಬರೋ ಸ್ಟೂಡೆಂಟ್ ತರ ಅಷ್ಟು ಪ್ರಿಪೇರ್ ಆಗಿ. ಟೈಮ್ ಇದೆ.
1000 ಅಥವಾ 2000 ರ್ಯಾಂಕ್ ಇರೋರು ಅಂತ ಅನ್ಕೊಳ್ಳಿ. 2000 ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಿರೋರು ಬನ್ನಿ 500 ಕೆಳಗೆ 1,500 ರ್ಯಾಂಕ್ ನೀವು ಇಂಪ್ರೂವ್ ಮಾಡ್ಕೊಂಡು 10 ಟೈಮ್ಸ್ ಬೆಟರ್ ಕಾಲೇಜಿಗೆ ನೀವು ಸೇರ್ಕೋಬಹುದು. ಅದು ಮಾಡ್ಬೋದು. 20,000 ರ್ಯಾಂಕ್ ನಿಮಗೆ ಅಷ್ಟೊಂದು ಚೆನ್ನಾಗಿ ಹೋದಲ್ಲ, 20,000ನೇ ನನಗೆ ಬರೋದು, ಬೋರ್ಡ್ ಮಾರ್ಕ್ಸ್ ಇದಾಗೋಗಿದೆ ಅಂತ ಅನ್ಕೊಳ್ಳಿ, ಪರವಾಗಿಲ್ಲ. CET ಚೆನ್ನಾಗಿ ಓದಿ, CET ನಲ್ಲಿ ಚೆನ್ನಾಗಿ 130, 140 ತಗೊಂಡು ಒಳ್ಳೆ 10,000 ರ್ಯಾಂಕ್ ಒಳಗೆ ಬನ್ನಿ, 8,000 ಒಳಗೆ ಬನ್ನಿ, ಇಂಪ್ರೂವ್ ಮಾಡ್ಕೊಳ್ಳಿ. 10,000 ರ್ಯಾಂಕ್, 40,000 ರ್ಯಾಂಕ್. ನೀವು ಬೋರ್ಡ್ಸು ಹಾಳಾಗೋಯ್ತು, CETಗೂ ಇಷ್ಟು ವರ್ಷ ಏನು ಓದಿಲ್ಲ, ನಾನು ಡ್ರಾಪೇ ತಗೊಳ್ಳೋದು, ನಾನು JEEನೂ ಬರೆಯಲ್ಲ, ಏನೂ ಬರೆಯಲ್ಲ, ಬೋರ್ಡ್ ಎಕ್ಸಾಮ್ ನೆಕ್ಸ್ಟ್ ಇಯರ್ ಬರೀತೀನಿ, ಅದು ಇದು ಅಂತ ಅನ್ಕೋತಿರ್ತೀರಾ. 40,000, 50,000, ಲಕ್ಷದ ಹತ್ರ ರ್ಯಾಂಕ್. ಬನ್ನಿ ಚೆನ್ನಾಗಿ ಓದ್ಬಿಟ್ಟು, ಇವಾಗ ಡ್ರಾಪ್ ಎಲ್ಲ ತಗೊಳ್ಳೋದ್ ಬದಲು ಇವಾಗ ಚೆನ್ನಾಗಿ ಓದ್ಬಿಟ್ಟು ಮಿನಿಮಮ್ ಇನ್ನೊಂದು 1.5 ತಿಂಗಳು ಅಂತನಾರು ಅನ್ಕೊಳ್ಳಿ ನೀವು. ಅಂದ್ರೆ ಎಕ್ಸಾಮ್ ಇರಬಹುದು ಅಂತ ಹೇಳ್ತಾ ಇಲ್ಲ, ಅಂದ್ರೆ ಸುಮ್ಮನೆ ಮಾತಾಡೋಕೆ ಈ ಡೇಟ್ ಅಂತ ಹೇಳ್ತಾ ಇರೋದು. ಅಷ್ಟು ದಿನ ಇದೆ ಅಂತ ಅನ್ಕೊಂಡ್ರೆ ನೀವು ಚೆನ್ನಾಗಿ ಇಂಪ್ರೂವ್ ಆಗ್ಬಿಟ್ಟು ಓದಿ 40,000 ಇರೋ 20,000 ಒಳಗೆ ಬನ್ನಿ. ಎಷ್ಟೋ ಬೆಟರ್ ಕಾಲೇಜ್ ಸಿಗುತ್ತೆ ನಿಮಗೆ. ನೀವು ಎಷ್ಟು ಒಳ್ಳೆ ಕಾಲೇಜಲ್ಲಿ ಇರ್ತೀರಾ ಅಷ್ಟೇ ಬೆಟರ್ ನಿಮ್ಗೆ ಎಜುಕೇಶನ್ ಸಿಗುತ್ತೆ, ಅಷ್ಟೇ ನಿಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ಇದೊಂದು ಫ್ಯಾಕ್ಟ್. ಬನ್ನಿ 15,000 ಒಳಗೆ ಬರ್ಬೋದು ನೀವು 40,000 ರ್ಯಾಂಕ್ ಅಂತಂದ್ರೆ. ಯಾರ್ಯಾರು ನೀವು ಡ್ರಾಪ್ ತಗೊಳಕ್ ಯೋಚನೆ ಮಾಡ್ತಿದ್ದೀರಾ, ಬೋರ್ಡ್ ಎಕ್ಸಾಮ್ ಹಂಗಾಯ್ತು ಹಿಂಗಾಯ್ತು ಚೆನ್ನಾಗಿಲ್ಲ ಅದು ಇದು ಅಂತ ಸುಮಾರು ಜನ ಯೋಚನೆ ಮಾಡ್ತಿರ್ತೀರಾ. ಇದೇ ನಿಮ್ ಡ್ರಾಪ್ ಆಪರ್ಚುನಿಟಿ. ಇಲ್ಲೇ ನಿಮಗೆ 3 ತಿಂಗಳು ಸಿಗುತ್ತೆ ಅಂತ ಅನ್ಕೊಳ್ಳಿ. ಮಾರ್ಚ್ ಆಯ್ತು, ಇಷ್ಟೊತ್ತಿಗೆ ನಿಮ್ಗೆ ಎಕ್ಸಾಮ್ ಮುಗಿದು 1 ವಾರ ಆಗಿರ್ಬೇಕಿತ್ತು, ಹೌದಾ? April 28, 29 ಯಾವಾಗಲೂ ಇರಬೇಕಾಗಿತ್ತು ಎಕ್ಸಾಮ್ ಮುಗಿದು 1 ವೀಕ್ ಆಗಿರ್ಬೇಕಿತ್ತು. ಸೊ ಮಾರ್ಚ್ ಎಂಡ್, ಏಪ್ರಿಲ್, ಮೇ, ಇನ್ನು ಮಿನಿಮಮ್ ಮೇನಲ್ಲಂತೂ ಎಕ್ಸಾಮ್ ನಡೆಯೋದಿಲ್ಲ. ಜೂನ್, ಜುಲೈನಲ್ಲಿ ಎಕ್ಸ್ಪೆಕ್ಟೆಡ್ ಅಂತಾರೆ. ಸೊ ಟೋಟಲ್ 5 ಮಂತ್ಸ್, ಅಂದ್ರೆ ಅದರಲ್ಲಿ ಆಲ್ಮೋಸ್ಟ್ 1.5 ಮಂತ್ಸ್ ಆಗೋಗಿದೆ. ಇದರಲ್ಲೂ ಏನಾದ್ರು ಒಂಚೂರು ಓದಿರ್ತೀರಾ. ಸೊ ಅಂದ್ರೆ ತಗೊಳ್ಳಿ, ಇನ್ನೊಂದು 3 ತಿಂಗಳಿದೆ ಅಂತಾನೆ ಅನ್ಕೊಂಡ್ರು 3 ತಿಂಗಳಿದೆ ಅಂದ್ರೆ ಎಷ್ಟು 92 ಡೇಸ್ ಇದೆ. ಇದನ್ನೇ ನಿಮ್ ಡ್ರಾಪ್ ಆಪರ್ಚುನಿಟಿ ಇದನ್ನೇ ಅನ್ಕೊಂಡು ಬೋರ್ಡ್ ಎಕ್ಸಾಮ್ ಹಾಳಾದ್ರೆ ಹಾಳಾಗೋಗ್ಲಿ, ಏನ್ ತೊಂದರೆ ಇಲ್ಲ. ಇದರಲ್ಲಿ ಚೆನ್ನಾಗಿ ಮಾಡಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ನಿಮ್ಮ ಗುರಿ ಆಗಿರ್ಬೇಕು. ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಂಡು ಸುಮಾರು ವಿಡಿಯೋಸ್ ಮಾಡಿಟ್ಟಿದ್ದೀನಿ ನಾನು. 47 ಎಪಿಸೋಡ್ಸ್ ಆಗಿದೆ, ಇನ್ನು ಬೇಕಾದಷ್ಟು ಬರುತ್ತೆ. ಇನ್ನು 60 ಎಪಿಸೋಡ್ಸ್ ತನಕ ನಾನು ರೀಚ್ ಮಾಡಿಸ್ತೀನಿ. ನೀವು ಅದ್ರ ಬಗ್ಗೆ ನನ್ನ ವಿಡಿಯೋಸ್ ಬಗ್ಗೆ ಚಿಂತನೆ ಮಾಡಬೇಡಿ. ಬರೋ ಟೈಮಲ್ಲಿ ಅದು ಗ್ಯಾರಂಟಿ ಬಂದೇ ಬರುತ್ತೆ. ನಿಮ್ಗೆ ಹೆಂಗೆ ಹೆಲ್ಪ್ ಆಗಬೇಕು, ಯಾವ ಥರ ವಿಡಿಯೋಸ್ ಮಾಡಬೇಕು, ಯಾವ ಸಬ್ಜೆಕ್ಟ್ಸಲ್ಲಿ ಇದು ಅಂತ ಎಲ್ಲ ನನಗೆ ಗೊತ್ತಿದೆ. ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ. ಬೇರೆ ಯೂಟ್ಯೂಬರ್ಸ್ ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ, ನ್ಯೂಸು ಅಪ್ಡೇಟ್ ಹೂ ಅಂತೆಲ್ಲ. ಆ ಕೆಲಸ ಅವ್ರು ಮಾಡ್ತಿರ್ತಾರೆ. ಅವ್ರಿಗೆ ವ್ಯೂಸ್ ಬೇಕು, ಅವ್ರ ಚಾನಲ್ ಗ್ರೋತ್ ಆಗಬೇಕು, ಅವ್ರು ಮಾಡ್ಕೋತಾರೆ. ನೀವು ನೋಡ್ತೀರಾ ಅಂತಾನೆ ಅವ್ರ ಅಂತ ವಿಡಿಯೋಸ್ ಮಾಡೋದು. ಅವ್ರು ಮಾಡದೆ ಅವ್ರು ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ತಪ್ಪಿಲ್ಲ, ಏನೂ ಇಲ್ಲ. ನಾನು ಯಾರಿಗೂ ಅಫೆಂಡ್ ಮಾಡ್ತಿಲ್ಲ. ಇದನ್ನ ನಾ ಹೇಳ್ತಾ ಇರೋದು. ಅದನ್ನೆಲ್ಲ ಬಿಟ್ಟು ನೀವು ನಿಮ್ಮ ಓದೋದ್ರ ಕಡೆ ಗಮನ ಕೊಟ್ಟರೆ ಅದು ನಿಮ್ಮ ಡೆವಲಪ್ಮೆಂಟ್ಗೆ ಅದು ಇದಾಗೋದು. ತುಂಬಾ ಬೋರ್ ಆಯ್ತಾ, ಪರವಾಗಿಲ್ಲ, ತಗೊಳ್ಳಿ ಒಂದು ಯಾವ್ದಾದ್ರು ನಾವೆಲ್ ತಗೊಂಡು ಓದಿ, ಬೇಕಾದಷ್ಟು. ಅಂದ್ರೆ ಅದೇ ರಿಫ್ರೆಶ್ಮೆಂಟ್ ತರ ಒಂದು ಟೆರೆಸ್ ಮೇಲೆ ಹೋಗಿ ಒಂದು ವಾಕ್ ಮಾಡಿ, ತೊಂದರೆ ಇಲ್ಲ. ಅದೆಲ್ಲ ನೀವು ಮಾಡ್ತಿರ್ತೀರಾ. ನಾವೆಲ್ ರೀಡಿಂಗ್ ಹ್ಯಾಬಿಟ್ ಇಂಪ್ರೂವ್ ಮಾಡ್ಕೊಳ್ಳಿ, ಕಮ್ಯುನಿಕೇಶನ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳಿ, ಅದರ ಕೋರ್ಸ್ ತಗೊಳ್ಳಿ. ಅಂದ್ರೆ ದಿನಕ್ಕೆ ಅಂದ್ರೆ ಅಂದ್ರೆ ನಿಮ್ ಸ್ಟಡಿ ಟೈಮಲ್ಲಿ 3-4 ಟೈಮ್ ನೀವು ಬೇಕಾದ್ರೆ ನಿಮ್ CET ಅದು ಇದು ಕಾಂಪಿಟೇಟಿವ್ ಎಕ್ಸಾಮ್ ಓದೋದು, ಮಿಕ್ಕಿದ್ದೊಂದು ಸ್ವಲ್ಪ ಯಾವ ಬ್ರಾಂಚ್ ತಗೋಬೇಕು ಅಂದ್ರೆ ನೀವು ಇಂಜಿನಿಯರಿಂಗ್ ತಗೋಬೇಕಂದ್ರೆ ಅದಕ್ಕೆ ರಿಲೇಟೆಡ್ ಏನು ಓದಬೇಕು, ಸ್ವಲ್ಪ ಪ್ರೋಗ್ರಾಮಿಂಗ್ ಕಲಿಯೋದು, ಆ ಥರ ಏನಾದ್ರು ಎಕ್ಸ್ಟ್ರಾ ಸ್ವಲ್ಪ ಕಲ್ತ್ಕೊಳ್ಳಿ. ಇಂಥ ಕೆಲಸ ಎಲ್ಲ ನೀವು ಮಾಡಬೇಕು. ಅದ್ರ ಬದಲು ಸುಮ್ಮನೆ ದಿನ ಹೋಗಿ ಬೆಳಗ್ಗೆ ಹೋಗ್ಬಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡೋದು, ಗೂಗಲಲ್ಲಿ ಸರ್ಚ್ ಮಾಡೋದು, ಇದಾದ್ರೆ ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ನೀವು ತುಂಬಾ ರಿಪೆಂಡ್ ಮಾಡ್ಕೋತೀರ, ಟೈಮ್ ವೇಸ್ಟ್ ಆಗೋಯ್ತು ಅಂತ. ಯಾವಾಗ CET ರ್ಯಾಂಕಲ್ಲಿ ನಿಮ್ಗೆ ಅಂದ್ರೆ ನೀವು ಅನ್ಕೋತಿರಲ್ಲ 5,000 ಒಳಗೆ ಬರುತ್ತೆ ಅಂತ, ಬಟ್ ಈ ತರ ಟೈಮ್ ವೇಸ್ಟ್ ಮಾಡ್ಬಿಟ್ಟು ನೀವು ಚೆನ್ನಾಗಿ ಓದಿಲ್ಲ ಅಂತ ಅನ್ಕೊಂಡು ಎಕ್ಸಾಮ್ ದಿನ ನೀವು ಚೆನ್ನಾಗಿ ಮಾಡಲಿಲ್ಲ ಅಂತಂದ್ರೆ ಬರುತ್ತಲ್ಲ 10, 12, 20 ಸಾವಿರ ಬಂದಂಗೆ ನಿಮ್ಗೆ ಅನ್ಸುತ್ತಲ್ಲ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಏನ್ ಮಾಡ್ಬೇಕಿತ್ತು, ತಪ್ಪಾಯ್ತು ಅಂತ. ಆ ತರ ನೀವು ಮಾಡ್ಕೊಳ್ಬಾರ್ದು. ಈಗಲೇ ಚೆನ್ನಾಗಿ ಓದಿ ಅದಕ್ಕೆಲ್ಲ ಬೀಳ್ಬೇಡಿ. ಒಳ್ಳೆ ಹ್ಯಾಬಿಟ್ಸ್ ಇಂಪ್ರೂವ್ ಮಾಡ್ಕೊಳ್ಳಿ. ಆಮೇಲೆ ಅದೇ ಹೇಳ್ದಂಗೆ ರೀಡಿಂಗ್ ಹ್ಯಾಬಿಟ್ ಇಂಪ್ರೂವ್ ಮಾಡ್ಕೊಳ್ಳಿ. CET ಹೇಳ್ಬೇಕಂತಂದ್ರೆ ತುಂಬಾ ಪೇಪರ್ಸ್ ಸಾಲ್ವ್ ಮಾಡಿ. ಹೆಂಗೆ ಅಂತಂದ್ರೆ ನಿಮ್ಗೆ ಸಿಗುತ್ತೆ, ನಿಮ್ಗೆ 16 years 17 years ಪೇಪರ್ ಸಿಗುತ್ತೆ ಅನ್ಸುತ್ತೆ ಒಂದು ಬುಕ್. ಅರಿಹಂತ ಸುಮಾರು ಜನ ಇಟ್ಕೊಂಡಿರ್ತೀರ, ಆನ್ಲೈನ್ ಅಲ್ಲಿ ಸಿಗುತ್ತೆ. ಅದಕ್ಕೆ ಸೊಲ್ಯೂಷನ್ಸ್, ಆನ್ಸರ್ ಕೀಸ್ ಏನ್ ಬೇಕೋ ಎಲ್ಲ ಸಿಗುತ್ತೆ, ಏನು ತೊಂದರೆ ಇಲ್ಲ. ತಗೊಂಡ್ ಪೇಪರ್ ಸುಮಾರು ಜನ ಕೇಳಿ, ಸರ್ 2013 ಆನ್ಯುವಲ್ ಸಿಲೆಬಸ್ ಚೇಂಜ್ ಆಗೋದು, ಹಳೆ ಪೇಪರ್ಸ್ ಮಾಡ್ಬೇಕಂತ. ಸಿಲೆಬಸ್ ಫುಲ್ ಚೇಂಜ್ ಆಗೋಯ್ತಾ ಅಂದ್ರೆ ಈಗಿರೋ ಒಂದ್ ಚಾಪ್ಟರ್ ಕಾಮನ್ ಇಲ್ವೇ ಇಲ್ಲ, ಏನೂ ಆಗಲ್ಲ. ಅಂದ್ರೆ ಮಾಡೋಂಗಿದ್ರೆ ನೀವು ಎಲ್ಲ ಪೇಪರ್ಸ್ ಮಾಡಿ, ಅಂದ್ರೆ ಫುಲ್ ಟೈಮ್ ಲಿಮಿಟ್ ಇಟ್ಕೊಂಡು ಒಂದು 5 ನಿಮಿಷ ಕಮ್ಮಿ ಇಟ್ಕೊಂಡು ಸಾಲ್ವ್ ಮಾಡಿ. ಸಿಲೆಬಸ್ ಚೇಂಜ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಎಕ್ಸ್ಟ್ರಾ ಕಲ್ತ್ರು ಏನೂ ತೊಂದರೆ ಇಲ್ಲ. ಅಂದ್ರೆ ಸ್ವಲ್ಪ ಕಷ್ಟದ ಕ್ವಶನ್ ಸಾಲ್ವ್ ಮಾಡಿದ್ರು ಏನೂ ಆಗೋಗಲ್ಲ. ಎಕ್ಸಾಮ್ ದಿನ ನಿಮ್ಗೆ ಅದು ಹೆಲ್ಪ್ ಆಗೋದು. 2013 ಆದ್ಮೇಲೆ ಪೇಪರ್ ಮಾಡಿ ಮುಗಿಸ್ಬಿಟ್ಟೆ ನನ್ನ ಪ್ರಿಪರೇಷನ್ ಆಗೋಯ್ತು, ನನಗೆಲ್ಲ ಬರುತ್ತೆ, ಹಂಗಲ್ಲ. ಆಕ್ಯುರಸಿ, ಸ್ಪೀಡ್ ಇನ್ನೂ ಜಾಸ್ತಿ ಮಾಡಿ, ಇನ್ನೂ ಬೇಗ ಸಾಲ್ವ್ ಮಾಡೋದು, ಇನ್ನೂ ನೀವೇ ಟ್ರಿಕ್ಸ್ ಇದು ಮಾಡ್ಕೊಳ್ಳೋದು. ಆ ಥರ ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ 100 ಇರೋ ರ್ಯಾಂಕ್ನ 20ಗೆ ತನ್ನಿ, 5,000 ಇರೋದನ್ನ 1,500 ಹೋಗ್ತಾನೆ, 10,000 ಅಂತಂದ್ರೆ 2,000 ಒಳಗೆ ಬರೋದು. ಚೆನ್ನಾಗಿ ಇಂಪ್ರೂವ್ ಮಾಡ್ಬಿಟ್ಟು ನೀವೇ ಪ್ರಾಕ್ಟೀಸ್ ಮಾಡಿ ಎಷ್ಟು ಮಾಡೋದು ಅಷ್ಟು ಕಮ್ಮಿ ಹೇಳ್ತಾ ಇದೀನಿ.
ನೀವು ಎಷ್ಟು ಸಾಲ್ವ್ ಮಾಡ್ತೀರಾ ಅಷ್ಟು ಕಮ್ಮಿ. ಸಾಲ್ವ್ ಮಾಡಿ, ಎಷ್ಟೊಂದು ಪೇಪರ್ ಸಿಗುತ್ತೆ ಆನ್ಲೈನಲ್ಲಿ. ಎಲ್ಲರೂ ಒಂದು ಸ್ವಲ್ಪ ಯಾವ್ದಾದ್ರು ವೆಬ್ಸೈಟಲ್ಲಿ ಪೇ ಮಾಡಬೇಕಾ, ಅಂದರೆ ಎಲ್ಲದಕ್ಕೂ ಪಿಜ್ಜಾಗೆ ಪೇ ಮಾಡ್ತೀರಾ, ಇದಕ್ಕೆ ಮೂವಿ ಟಿಕೆಟ್ ಪೇ ಮಾಡ್ತೀರಾ, ಫ್ಯಾಮಿಲಿ ಒಂದ್ಸತಿ ಮೂವಿಗೆ ಹೋದ್ರೆ ಆಲ್ಮೋಸ್ಟ್ 1000 ಸ್ಪೆಂಡ್ ಮಾಡ್ತೀರಾ. ಸುಮಾರು ಕೋರ್ಸಸ್ ಎಲ್ಲ ಅದಕ್ಕಿಂತ ಕಮ್ಮಿಗೆ ಸಿಗುತ್ತೆ. ಸುಮಾರು ಪೇಪರ್ಸ್ ಎಲ್ಲ ಒಳ್ಳೆ ಕಲೆಕ್ಷನ್ ತಗೊಳ್ಳಿ, ಸಾಲ್ವ್ ಮಾಡಿ, ಆನ್ಸರ್ ಕೀಸ್ ಇರುತ್ತೆ, ಸೊಲ್ಯೂಷನ್ಸ್ ಇರುತ್ತೆ. ಏನೋ ಆಗೋದು ಒಂದು ಸ್ವಲ್ಪ ಸ್ಪೆಂಡ್ ಮಾಡಿದ್ರೆ ಮಾಡಿ, ಪ್ರಾಕ್ಟೀಸ್ ಮಾಡಿ, ನಿಮಗೆ ಹೆಲ್ಪ್ ಆಗಬೇಕು. ಒಟ್ಟಿನಲ್ಲಿ ಟೆಸ್ಟ್ಗಳು ತಗೊಳ್ಳಿ, ಆನ್ಲೈನ್ ಟೆಸ್ಟ್ ತಗೊಳ್ಳಿ, ಟೈಮ್ ಲಿಮಿಟ್ ಇಟ್ಕೊಳ್ಳಿ, ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಇರಿ. ಹೊಸ ಕ್ವೆಶನ್ ಸಾಲ್ವ್ ಮಾಡಿ, ಹೊಸ ಹುಡುಕಿ, ಆ ಥರ ನೀವೇ ರಿಸೋರ್ಸಸ್ ಕಂಡುಹಿಡಿದು ಸುಮಾರು ಇದೆಲ್ಲ ನೀವೇ ಮಾಡಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂತ ನಾನು ಹೇಳ್ತಾ ಇರೋದಷ್ಟೇ. ಬೇರೆ ಅಂದರೆ ಸುಮಾರು ಅಂದರೆ ಯೂಟ್ಯೂಬಲ್ಲಿ ಬರೀ ಇದ್ರ ಬಗ್ಗೆ ಸರ್ಚ್ ಮಾಡೋದು, ಬರೀ ಇದನ್ನೇ ಮಾಡೋದು, ಅದರಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಇಂಪ್ರೂವ್ಮೆಂಟ್, ನಿಮ್ಮ ರ್ಯಾಂಕ್ ಇಂಪ್ರೂವ್ಮೆಂಟ್, ನಿಮ್ಮ ನಾಲೆಜ್ ಇಂಪ್ರೂವ್ಮೆಂಟ್, ನಿಮ್ಮ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಓದಿ ಪ್ರಾಕ್ಟೀಸ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿರಬೇಕು ಅಂತ ಅನ್ಕೋತೀನಿ. ನೀವೇನು ಅನ್ಕೊಂಡಿರ್ತೀರಾ, ನನಗೆ ಯಾವ ಡೇಟು ಗೊತ್ತಿಲ್ಲ. ಸೊ ನಾನು ಆ ಡೇಟ್ ಬಗ್ಗೆ ಆದರೆ ನೀವು ಅನ್ಕೊಂಡಿರ್ಬೋದು, ಈ ವಿಡಿಯೋನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಿರ್ತೀರ ಅದಕ್ಕಿಂತ ಡಿಫ್ರೆಂಟ್ ಆಗೇ ಮಾತಾಡಿದ್ದೀನಿ ನಾನು ಇವತ್ತು. ನಿಮಗೆ ಇದು ಹೇಳೋ ನೆಸೆಸಿಟಿ ಇತ್ತು ಇವತ್ತು, ಅದಕ್ಕೆ ನಾನು ಹೇಳಿರೋದು. ಸೊ ಇದರಿಂದ ವಿಡಿಯೋ ಮುಗಿಸೋಣ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಮಾಡಿ ಇನ್ನೂ. ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ವಿಡಿಯೋಸ್ಗೆ. ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ. ಯಾರ್ಯಾರು ದಾರಿ ಸ್ವಲ್ಪ ತಪ್ಪಿದ್ದೀರಾ ಈ ಥರ, ಅಂದರೆ ಓದೋದು ಬಿಟ್ಟು ಬೇರೆ ಇದನ್ನೆಲ್ಲ ಸರ್ಚ್ ಮಾಡೋದು, ಅವ್ರನ್ನೆಲ್ಲ ಸ್ವಲ್ಪ ಟ್ರ್ಯಾಕ್ ತರಬೇಕು, ಓದಬೇಕು, ಚೆನ್ನಾಗಿ ಒಳ್ಳೆ ರ್ಯಾಂಕ್ ತೊಗೊಂಡು ಒಳ್ಳೆ ಕಾಲೇಜ್ ಸೇರ್ಕೋಬೇಕು ಅನ್ನೋದು ನಿಮಗಿರಬೇಕು. ಸೊ ಇದರಿಂದ ಈ ವಿಡಿಯೋ ಮಾಡಿರೋದು. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಚೆನ್ನಾಗಿ ಓದಿ. ಬೇರೆ ವಿಡಿಯೋಸು ಇನ್ನೂ ಬರುತ್ತೆ, ಒಳ್ಳೆ ಯಾವ್ದಾದ್ರು ನೋಡೋಣ. ಅಂದರೆ ಇನ್ನೊಂದು KCETದು ಸೀರೀಸ್ ಬೆಸ್ಟ್ ಆಫ್ CET ಅದನ್ನು ಕಂಟಿನ್ಯೂ ಮಾಡಿಬಿಟ್ಟು 60 ತನಕ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಯಾವಾಗ ಮಾಡಬೇಕು ಅಂತ ಗೊತ್ತಿದೆ. ಸದ್ಯಕ್ಕೆ ಒಂದು ಬ್ರೇಕ್ ತೊಗೊಂಡಿದ್ದೀನಿ, ಅದ್ರ ಪಾಡಿಗೆ ಅದನ್ನು ನಡೆಯುತ್ತೆ. ಸೊ ಇಲ್ಲಿಗೆ ವಿಡಿಯೋ ಮುಗಿಸೋಣ ಹಾಗೆ. ಸೊ ಥ್ಯಾಂಕ್ ಯು ವಿಡಿಯೋ ನೋಡೋಕ್ಕೆ, ತುಂಬ ಥ್ಯಾಂಕ್ಸ್. ಆಲ್ ದ ಬೆಸ್ಟ್. ಚೆನ್ನಾಗಿ ಓದಿ ಮತ್ತು ಸ್ಟೇ ಸೇಫ್, ಮನೆ ಒಳಗಿರಿ, ಆಮೇಲೆ ಸೇಫ್ ಆಗಿರಿ, ನಿಮ್ಮ ಫ್ಯಾಮಿಲಿ ಎಲ್ಲರೂ ನೋಡ್ಕೊಳ್ಳಿ, ಚೆನ್ನಾಗಿ ಹ್ಯಾಪಿ ಟೈಮ್ ಸ್ಪೆಂಡ್ ಮಾಡಿ. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದ್ದೀರಾ ಅಂತಂದರೆ ಇದು ಅಂದರೆ ಕಂಟಿನ್ಯೂಸ್ ಆಗಿ ಇಷ್ಟು ದಿನ ಸಿಗೋದು, ಆಮೇಲೆ ಮುಂದೆ ಏನು ಕಷ್ಟ. ಸೊ ಅದ್ರ ಮೇಲೆ ಅಂದರೆ ಫೋಕಸ್ ಇಟ್ಕೊಂಡು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ. ಥ್ಯಾಂಕ್ ಯು, ಬಾಯ್.